ಡಿ ಕೆ ಅವರು ಯಶಸ್ವಿ ಆದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ಮಾಜಿ ಮುಖ್ಯಮಂತ್ರಿಗಳು ಇದೊಂದೇ ಆಪ್ಷನ್ ಇರೋದು. ಆಪ್ಷನ್ ಹೌದು. ಯಾರೋ ಹೇಳ್ತಾ ಇದ್ರು, ಇಲ್ಲ ಬಸವರಾಜ ಶಿವಣ್ಣ ಅವ್ರನ್ನ ಮಂತ್ರಿ ಮಾಡದೇ ಇದ್ರೆ ನಾನು ಸೆಷನ್ಗೆ ಬರಲ್ಲ ಅಂತ ಹೇಳಿದ್ದಾರೆ ಅಂತ. ಹಂಗೆಲ್ಲ ಅಷ್ಟು ಸಿಲ್ಲಿ ಅಲ್ಲ ಸಿದ್ದರಾಮಯ್ಯನವರು. ಯಾವುದೋ ಬೇಡಿಕೆಯನ್ನು ಓಪನ್ ಆಗಿ ಹೇಳೋವಷ್ಟು ಏನೋ ಅಪ್ರಬುದ್ಧರಲ್ಲ ಅವರು. ಅವರು ತಮ್ಮ ಬೇಡಿಕೆ ಏನೇನಿದ್ರು ಯಾರಿಗೂ ಹೇಳ್ಕೊಳ್ಳಲ್ಲ. ಹೇಳದೆ ಕೂಡ ತಮ್ಮ ಬೇಡಿಕೆನ ಈಡೇರಿಸ್ಕೊಳ್ಳೋ ಶಕ್ತಿ ಮಾಜಿ ಮುಖ್ಯಮಂತ್ರಿಗಳಿಗೆ ಇದೆ. ಹಾಗಾಗಿ ಅವ್ರು ಹೋಗ್ತಿದ್ದ ತಕ್ಷಣ ಎಲ್ಲರೂ ವಿಶ್ ಮಾಡಿದ್ದಾರೆ, ಎಲ್ಲ ಮಿನಿಸ್ಟರ್ಗಳು ಬಂದು ವಿಶ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅದೇ 2ನೇ ಸಾಲಲ್ಲೇ ಕೂತ್ಕೋಬೇಕು, ಮೊದಲನೇ ಸಲ ಕೂತ್ಕೊಳ್ಳೋಕ್ಕಾಗಲ್ಲ. ಪವರ್ ಹೋದ್ಮೇಲೆ ಮುಖ್ಯಮಂತ್ರಿ ಪದವಿ ಹೋದ್ಮೇಲೆ ಮುಗೀತದೆ, ಬೇರೆ ಇನ್ನೇನಿಲ್ಲ. ಸಿದ್ದರಾಮಯ್ಯ ಕೂತಿದ್ದಾರೆ. ಬಟ್ ಅದೇ ಮಾತಾಡ್ತಾ ಇಲ್ಲ ಸುಮಾರು ದಿವಸದಿಂದ ಸಿದ್ದರಾಮಯ್ಯ. ಮೌನ ಮುಂದುವರೆದಿದೆ. ಬಹುಶಃ ಸರ್ಕಾರ ನೋಡ್ಬೇಕು, ಈ ವಾರದಿಂದ ಈ ಸೆಷನ್ ಮುಗಿತಿದ ತಕ್ಷಣ ಸರ್ಕಾರ ಟೇಕ್ ಆಫ್ ಆಗುತ್ತಾ ಅಂತ ನೋಡ್ಬೇಕು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ರೋಲ್ ಹೆಂಗಿರ್ತದೆ, ಯಾರು ಮಾರ್ಗದರ್ಶನ ಮಾಡ್ತಾರ ಮಿನಿಸ್ಟ್ರಿಗಳು ಬಂದು ಏನಾರು ಇವ್ರ ಒಪಿನಿಯನ್ ತಗೊಂಡು ಏನಾರ ಮಾಡ್ತಾರ. ಈ ಎಲೆಕ್ಷನ್ ವರ್ಷ ಬೇರೆ ಬೇರೆ ಸ್ಟ್ರಾಟಜಿ ಮಾಡಬೇಕಾಗತ್ತೆ. ಏನೋ ಕ್ಯಾಸ್ಟ್ ವೈಸು ಈಗಲೇ ಲೀಡರ್ಗಳನ್ನ ಫೈನಲ್ ಮಾಡಬೇಕಾಗುತ್ತೆ, ಕ್ಯಾಂಡಿಡೇಟ್ಗಳನ್ನ ಫೈನಲ್ ಮಾಡಬೇಕಾಗುತ್ತೆ, ಏನೇನೋ ಸುಮಾರು ಕೆಲಸ ಇದೆ. ಆಗ ಮುಖ್ಯಮಂತ್ರಿಗಳ ರೋಲ್, ಮಾಜಿ ಮುಖ್ಯಮಂತ್ರಿಗಳ ರೋಲ್ ತುಂಬ ಇರ್ತದೆ. ಹಾಗಾಗಿ ಅವ್ರು ಹೇಗೆ ಏನೋ ಇನ್ವಾಲ್ವ್ ಆಗ್ತಾರೆ, ಫರ್ದರ್ ಪಕ್ಷದ ಆಕ್ಟಿವಿಟೀಸ್ಗಳಿಗೆ ಹೇಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಕಾದು ನೋಡಬೇಕು. ಸೆಷನ್ನಲ್ಲಿ ಹೆಂಗೆ ಆನ್ಸರ್ ಮಾಡ್ತಾರಾ, ಕೂತೆದ್ದು ಬರ್ತಾರಾ. ಯಾಕೆಂದ್ರೆ ನಿನ್ನೆ ನಾವು ಬರಲ್ವಂತೆ ಅಂತ ಹಾಕಿದ್ವಿ, ಇವತ್ತು ಕೂತಿದ್ದಾರೆ ಸುಮ್ಮನೆ ಡ್ಯಾಮೇಜ್ ಆಗಬಾರ್ದು ಅಂತ. ಹೇಗೆ ಕೌಂಟರ್ ಕೊಡ್ತಾರೆ ಅಂತ ಡಿ ಕೆ ಅವ್ರು ರೆಡಿ ಇದ್ದಾರೆ, ಎಲ್ಲರಿಗೂ ಆನ್ಸರ್ ಮಾಡಕ್ಕೆ ಡಿ ಕೆ ಅವರೇ ರೆಡಿ ಇದ್ದಾರೆ. ಆಮೇಲೆ ಹಿರಿಯ ಮಂತ್ರಿಗಳು ಅವ್ರವ್ರ ಇಲಾಖೆ ಬಂದಾಗ ವಿಚಾರ ಎತ್ತಾರೆ. ಆಮೇಲೆ ಇವರೇ ಈ ಮುಖ್ಯಮಂತ್ರಿಗಳಿಗೆ ಎಲ್ಲರನ್ನು ಹೊಗಳ್ತಾ ಇರೋದು ನೋಡಿದ್ರೆ ಬಿಜೆಪಿನವ್ರು ಅಷ್ಟು ಅಗ್ರೆಸಿವ್ ಆಗಿ ಬೀಳ್ತಾರೋ ಬೀಳಲ್ವೋ ಸರ್ಕಾರದ ಮೇಲೆ ಅಂತ ಅನಿಸ್ತಾ ಇದೆ. JDS-ನವ್ರನ್ನು ಹೊಗಳೋಕೆ ಶುರು ಮಾಡಿದ್ದಾರೆ ಮುಖ್ಯಮಂತ್ರಿ, ಅಗ್ರೆಸಿವ್ ಆಗಿ ಬೀಳ್ತಾರೋ ಬೀಳಲ್ವೋ. ಒಂದು ವೇಳೆ ಬಿಜೆಪಿ ಮತ್ತೆ JDS-ನವರು ಅಗ್ರೆಸಿವ್ ಆಗಿ ಸರ್ಕಾರದ ಮೇಲೆ ಬಿದ್ದರೆ, ಈಗ ಈ ಒಂದು ಕೇಸ್ ನಮ್ಮ ನಾಗೇಂದ್ರ ಅವರ ಪ್ರಕರಣ ಇದೆ. ನಾಗೇಂದ್ರ ಅವರು ಅವರೇ ರೆಡಿ ಇದ್ದಾರೆ, ನಾನೇ ಆನ್ಸರ್ ಮಾಡ್ತೀನಿ ಅಂತ. ನಾಗೇಂದ್ರ ಅವರ ಪ್ರಕರಣವನ್ನು ಎಷ್ಟು ಸ್ಟ್ರಾಂಗ್ ಆಗಿ ಇವರು ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ಇನ್ನೂ ಸುಮಾರು ಕೇಸ್ಗಳಿದೆ. ಅದರ ವಿಚಾರದಲ್ಲಿ ಬಿಜೆಪಿ ಮತ್ತೆ ಇವರು ಎಷ್ಟು ಅಗ್ರೆಸಿವ್ ಆಗಿ ಹೋಗ್ತಾರೆ. ಅವಾಗ ಸಿದ್ದರಾಮಯ್ಯನ ರಿಯಾಕ್ಟ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತಾ, ಆಗ ಸಿದ್ದರಾಮಯ್ಯನವ್ರ ಇನ್ವಾಲ್ವ್ಮೆಂಟ್ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ.